ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ. ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆನೇ 6 ಗಂಟೆಗೆ ಫ್ರೆಂಡ್ಸ್ ನೋಡಿ, ನಮ್ಮಮ್ಮವ್ರ ಮನೆಗೆ ಮತ್ತೆ ಬಂದೆ. ಬೆಳಗ್ಗೆನೇ ಬಂದಿದ್ದೀವಿ, 9 ಗಂಟೆಗೆ ವಾಪಸ್ ಹೊರಡಬೇಕಲ್ಲ, ಅದಕ್ಕೋಸ್ಕರ ಬೆಳಗ್ಗೆನೇ ಬಂದ ನಾವು ತಿಂಡಿಗೆ ಅಮ್ಮನ ಮನೆಗೆ ಬಂದ್ವಿ. ನಮ್ಮಮ್ಮ ಲೆಮನ್ ಚಿತ್ರಾನ್ನ ಮತ್ತು ಚಟ್ನಿ ಮಾಡಿಟ್ಟಿದ್ರು. ಇವಾಗ ಮಧ್ಯಾಹ್ನ ಅಡುಗೆ ಮಾಡೋಕ್ಕೋಸ್ಕರ ಇವೆಲ್ಲ ಕಾಯಿ ತುರ್ಕೋತಾ ಇದ್ದೀವಿ. ಕರೆಂಟ್ ಹೋಗುತ್ತೆ ಅಂತ ಹೇಳಿದ್ರು, ಅದಕ್ಕೋಸ್ಕರ. ಫ್ರೆಂಡ್ಸ್ ನೋಡಿ, ಒಂದು ಹೊಲಕ್ಕೆ ಈರುಳ್ಳಿ ಹಾಕಾಯ್ತು, ಇನ್ನೊಂದು ಹೊಲಕ್ಕೆ ಹಾಕಬೇಕು. ಸ್ವಲ್ಪ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಒಂದು ಸ್ವಲ್ಪ ನಮ್ಮವರು ತುಂಬ್ತಾ ಇದ್ದಾರೆ. ಈಗ ನನ್ನ ತಮ್ಮ ಬಂದು ತಗೊಂಡು ಹೋಗ್ತಾನೆ ಈರುಳ್ಳಿನೆಲ್ಲ. ಈರುಳ್ಳಿ ಸಾಕಾಯ್ತಕ್ಕ ಇದು, ಮತ್ತೆ ತರಿಸ್ಕೊಳುತ್ತಾ ಎಲ್ಲ ಮೊಳಕೆ ಬಂದುಬಿಟ್ಟದಲ್ಲ. ಇಲ್ಲೇ ಬೇಕಾಗಿತ್ತು ಮಳೆ ನೋಡಿ, ಎಲ್ಲ ಇದರಲ್ಲೇ ಮೊಳಕೆ ಬಂದುಬಿಟ್ಟಿದೆ. ಬರಲ್ಲ ಇದು ನೆಟ್ರ ಬಂದಿದ್ದ. ಸರಿ ಫ್ರೆಂಡ್ಸ್ ನೋಡಿ, ಎಲ್ಲ ಸಣ್ಣ ಮರಿಗಳು, ಮೇಕೆ ಮರಿಗಳೆಲ್ಲ ಇಲ್ಲಿ ಬಂದು ಸೇರ್ಕೊಬಿಟ್ಟಿವೆ. ಗೂಡು ಥರ ಎಷ್ಟು ಎಲ್ಲ ಸಣ್ಣದಾಗಿ. ಸುಮಾರು ಒಂದು 25 ಮರಿಯಿಂದ ಈಗ ಒಂದು 10 ಮರಿ ಸತ್ತಿವೆ, ಒಂದು 15 ಮರಿ ಉಳ್ಕೊಂಡಿದೆ. ಎಲ್ಲ ನೋಡಿ ಜೊತೆ ಸೇರ್ಕೊಂಡಿವೆ. ಆರಾಮದಿದ್ದಂತೆ ಬಿಟ್ಟಿಲ್ಲ, ಎಲ್ಲ ತುಳಿದಾಕ್ಬಿಡ್ತವೆ ಅಂದ್ಬಿಟ್ಟು ಇವನೇ ಒಂದು ರೂಮಲ್ಲಿ ಕೂಡ ಹಾಕಿದ್ದೀವಿ. ಇಲ್ಲೊಂದು ಮರಿ ನೋಡಿ, ಹಾಲು ಇಲ್ದೇನೆ ಪಾಪ ಹಂಗಾಗ್ಬಿಟ್ಟಿದೆ. ಇದು ನೆನ್ನೆ ಹುಟ್ಟಿರೋದಕ್ಕ? ಇದು ಯಾವತ್ತು ನೆನ್ನೆ ಹುಟ್ಟಿರೋದು? ಇದು ಮೊನ್ನೆ ರಾತ್ರನಾ? ಸ್ವಲ್ಪ ಹಾಲಾರು ತಂದು ಕುಡಿಸ್ಬೇಕಾಯ್ತಲ್ಲ ಡೈರಿಲಿ. ಅಯ್ಯೋ ಕಥ ಹೇಳ್ತಕ್ಕ. ಮತ್ತೆ ಇಲ್ಲಿ ನೋಡಿಲಿ, ಇದು ಯಾಕೋ ಇದು ಬದುಕಲ್ಲ ಅನಿಸ್ತದ. ಎಲ್ಲ ಮುದ್ರಕೋಗ್ಬಿಟ್ಟದಲ್ಲ ಪಾಪ. ಪಾಪ ತಲೆನೇ ಎತ್ತುತ್ತಾ ಇಲ್ಲ. ಅದು ಮಧ್ಯಾಹ್ನ ಊಟಕ್ಕೆ ನಮ್ಮಮ್ಮ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿದರು. ಮತ್ತು ನನ್ನ ತಂಗಿ ಅವ್ರ ಫ್ಯಾಮಿಲಿನೂ ಕೂಡ ಬರ್ತಾ ಇದ್ದಾರೆ. ಅವ್ರ ಇಲ್ಲಿ ಆಲ್ಟ್ ಆಗ್ತಾರೆ. ಇವನಿಗೆ ಸ್ನಾನ ಮಾಡಿ ಮುಗಿಸಿ ಕುಂಡಿಸ್ಕೊಂಡಿದ್ದೀನಿ. ಇವತ್ತು ನಮ್ಮಮ್ಮ ಕೂಡ ಹೊಲಕ್ಕೆ ಹೋಗಿದ್ದಾರೆ. ತೊಗರಿ ತಳ್ಳೆಲ್ಲ ಬಿಡಿಸ್ಕೊಬರೋಕ್ಕೆ ಆಳುಗಳು ಕರ್ಕೊಂಡು. ತೊಗರಿ ಕಾಯಿಲೆಗೆಲ್ಲ ತಳ್ಳಾಗ್ಬಿಟ್ಟಿದೆ, ಬೇಗನೆ ಆಗ್ಬಿಟ್ಟಿದೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಣಗಿಸಿ ತೊಗರಿಕಾಯಿನೆಲ್ಲ ಬೇಳೆ ಮಾಡಿಸ್ಕೋಬೇಕು. ಈ ಸರಿ ಬೇಗನೆ ಆಗ್ಬಿಟ್ಟಿದೆ ನೋಡಿ. ಒಂದೇ ಸರಿ ಕೂದು ಮಾರಿದ್ದು ನಾವು ತೊಗರಿಕಾಯಿನ. ಈ ಸರ್ ನಮ್ಮ ಅಜ್ಜಿ ಹುಷಾರಿಲ್ಲದೆ ಅಡ್ಮಿಟ್ ಆಗಿದ್ದಾರೆ ನಗರದಲ್ಲಿ. ನಾಳೆ ಡಿಸ್ಚಾರ್ಜ್ ಆಗ್ತಾರೆ. ನಮ್ಮ ತಾಯಿ ಹೊಲಕ್ಕೆ ಹೋಗಿದ್ದು ಬರ್ತಾ ಇದ್ದಾರೆ. ಅದು ತಳ್ಳೆಲ್ಲ ಬಿಡಿಸಿದ್ರು. ಅದು ಇವರು ನಮ್ಮ ತಾಯಿ ಹೊಲಕ್ಕೆ ಹೋಗಿದ್ದು ಬರ್ತಾ ಇದ್ದಾರೆ. ಹೊತ್ಕೊ ಬಂದು ಹಾಕ್ತಾ ಇದ್ದಾರೆ ನಮ್ಮ ತಂದೆಯವರು. ಮುಗೀತಾ? ಇಲ್ಲ, ಬಂದಿಲ್ಲ. ಬೆಳಗ್ಗೆ ಹೋಗಿದ್ದೆ, ಕರೆಂಟು ಇಲ್ಲ. ಇಲ್ಲಿ ಕರೆಂಟ್ ಹೊಡಿತಂತೆ, ಕರೆಂಟ್ ಬಂದಿಲ್ಲ ಬೆಳಗ್ಗೆಯಿಂದ. ನೋಡಿ ಫ್ರೆಂಡ್ಸ್, ತೊಗರಿಕಾಯಿ ಎಲ್ಲ ತೆಳ್ಳಾಗಿದೆ. ಈಗ ಹಸಿ ಸಿಕ್ಕಿದ್ದೆ ಇಷ್ಟು, ಏನು ಮುಗೀತು ನಮ್ಮ ತೊಗರಿಕಾಯಿ ಎಲ್ಲ. ಸ್ವಲ್ಪ ಹಸಿರು ಮೆಣಸಿಕಾಯಿನೂ ಕೂಡ ಸಿಕ್ಕಿದ್ದು ತಂದಿದ್ದಾರೆ. ಈಗ ಹಸಿರು ಮೆಣಸಿಕಾಯಿ ಎಲ್ಲ ಹಾಕಿ ಒಂದು ಸೈಡ್ ಇಟ್ಕೋಬೇಕು. ಸ್ವಲ್ಪ ನಿಂಬೆಹಣ್ಣು ಕೂಡ ಬಿಟ್ಟಿದ್ದು, ನಿಂಬೆಹಣ್ಣೆಲ್ಲ ಕಿತ್ಕೊ ಬಂದಿದ್ದಾರೆ ನಮ್ಮ ತಂದೆಯವರು. ಇವಾಗ ನನ್ನ ತಂಗಿ ಫ್ಯಾಮಿಲಿ ಬಂದರು. ನಮ್ಮ ತಂದೆಯವರು ಇನ್ನೂ ಮೊಮ್ಮಗಳನ್ನ ಬಿಡೋದೇ ಇಲ್ಲ, ಎತ್ಕೊಂಡೇ ಇರ್ತಾರೆ. ಬಂತಾರೆ
ಯಾಟಿಗೆ ನೀನು ಬಂದಿರೋದಿಲ್ಲ ತಾತನ ಖುಷಿ ನೋಡಪ್ಪ ಖುಷಿನ ಅಜ್ಜಿ ತಾತನ ಖುಷಿ ನೋಡಿ. ಇವಾಗ 4 ಗಂಟೆ ಆಗಿದೆ. ನನ್ನ ತಂಗಿ ಫ್ಯಾಮಿಲಿಯನ್ನು ಕೂಡ ಬಂದರು. ಟೀ ಮಾಡಿ ಕೊಟ್ಟಿದ್ದೀನಿ. ನಮ್ಮ ತಂದೆಯವರು ಟೀ ಕುಡಿತಿದ್ದಾರೆ. ಇವಾಗ ಹೊರಡಬೇಕು. ನಮ್ಮ ತಂದೆಯವ್ರಿಗೂ ಕೂಡ ಹುಷಾರಿರಲಿಲ್ಲ. ನೋಡೋಣ ಅಂತಲೇ ನಾನು ಮತ್ತು ನನ್ನ ತಂಗಿ ಇಬ್ಬರು ಬಂದಿರೋದು. ಇವಾಗ ನಾನು ನೋಡ್ತೀನಿ, ನನ್ನ ತಂಗಿ ಇವತ್ತಿಲ್ಲೇ ಇದ್ದವಳು, ಬೆಳಿಗ್ಗೆ ಹೋಗ್ತಾಳೆ. ನೋಡಿ, ನಾನು ಕೊಬ್ಬರಿ ತೆಂಗಿನಕಾಯಿ ಮಿಠಾಯಿ ಮಾಡಿದ್ನಲ್ಲ, ಅದು ಎಲ್ರಿಗೂ ಇಷ್ಟ ಆಗೋಗಿ ನಮ್ಮ ಮರಿನೂ ತಿಂತಾ ಇದೆ. ತುಂಬ ಚೆನ್ನಾಗಿತ್ತಂತೆ. ನಮ್ಮ ತಂದೆಯವ್ರಿಗೂ ಇಷ್ಟ ಆಗೋಯ್ತು. ನಾನು ನೋಡಿ ಸ್ವಲ್ಪನೇ ಮಾಡಿದ್ದು, ಇನ್ನೂ ಸ್ವಲ್ಪ ಮಾಡಬೇಕಾಗಿತ್ತು. ಇನ್ನೂ ಸರ್ ಮಾಡ್ಕೊಬಂದು ಕೊಡ್ತೀನಿ ಅಂತ ಹೇಳಿದೆ. ನಮ್ಮ ಮರಿನೂ ತಿಂದಿದೆ. ಹೆಂಗಿದ್ದೆ? ಸೂಪರ್, ಥ್ಯಾಂಕ್ ಯು. ಇವಾಗ ಚೀಲ ತೆಂಗಿನಕಾಯಿ ಇಟ್ಕೊಂಡು ನನ್ನ ತಮ್ಮನೂ ಕೂಡ ಅಷ್ಟರಲ್ಲಿ ಬಂದ. ಬಾಯ್ ಅವ್ವ ಪುಟಾಣಿ, ಬಾಯ್ ಬಾಯ್. ಐಶಿಮ್ ಯಾರು ತಕೋತದ ನಿಂಗ? ಶೀಟ್ ಆಯ್ತದ. ಬಾಯ್ ಪುಟಾಣಿ. ಸರಿ ಹೋಗ್ಬತ್ತೀನಿ, ಹುಷಾರು. ಫೋನ್ ಮಾಡ್ತೀನಿ. ಬಾಯ್. ಫೋಟೋ ತೆಗಿಬೇಕವ? ಹೊರಡೋಕ್ಕೆ ಅಂತ ಮನೆಯಿಂದ ಆಚೆ ಬರೋ ಅಷ್ಟರಲ್ಲಿ ನಮ್ಮ ಅಜ್ಜಿನೂ ಕೂಡ ಡಿಸ್ಚಾರ್ಜ್ ಆಗಿ ಬಂದರು. ನಾನು ಇನ್ನೂ 1-2 ದಿನ ಆಗುತ್ತೆ ಅವ್ರು ಡಿಸ್ಚಾರ್ಜ್ ಆಗೋದು ಅಂತ ಅಂದ್ಕೊಂಡೆ. ಪಾಪ ತುಂಬಾ ಸುಸ್ತಾಗಿದ್ದರು. ಬಂದ ತಕ್ಷಣ ಎಲ್ಲ ಅಕ್ಕಪಕ್ಕದವರೆಲ್ಲ ಬಂದು ಮಾತಾಡಿಸ್ತಾ ಇದ್ದಾರೆ, ಹೇಗಿದ್ದೀರಾ ಅಂತ. ಸೇರ್ಸಲ್ಲ ಯಾರನ್ನ, ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇನೆ. ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಜೀವನ ಹಿಂಗೆ. ಫ್ರೆಂಡ್ಸ್, ಇವಾಗ ನಮ್ಮ ಅಜ್ಜಿನ ನೋಡ್ಕೊಂಡು ಮಾತಾಡಿಸ್ಕೊಂಡು ಹೊರಡ್ತಾ ಇದ್ದೀನಿ. ನಮ್ಮ ಒಲೆ ಸ್ವಲ್ಪ ಅರ್ಧ ಈರುಳ್ಳಿ ಹಾಕಿದ್ದಾರೆ, ಕರೆಂಟ್ ಹೋಯ್ತು ಅದರಿಂದ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.